ನಿಂಬೆಹಣ್ಣು ಒಂದು 10-15 ದೊಡ್ಡದಿತ್ತು, ಅದರದ್ದೆಲ್ಲ ರಸ ತೆಗೆದಿದ್ದೀನಿ. ಈ ಬೀಜನ ಒಣಗಿಸ್ಬಿಟ್ಟು ಸಕ್ಕರೆ ಜೊತೆ ಪುಡಿ ಮಾಡಿ ಜೇನುತುಪ್ಪದ ಜೊತೆಗೆ ತೊಗೋಬೋದು. ಒಂದು 2 ಚಿಟಿಕೆ ಅಷ್ಟು ತೊಗೊಂಡ್ರೆ ಪಿತ್ತ ಶಮನ ಆಗುತ್ತೆ. ಇದನ್ನು ಅರಶಿನ ಉಪ್ಪು ಹಾಕಿ ಜಾಡಿಲಿ ಕಲಸಿಟ್ಟು ಇಂಗು ಹಾಕಿರ್ತೀನಿ. ಇಂಗು ಹಾಕಿ ಇಟ್ಬಿಡೋದು, ಮುಚ್ಚಿಡೋದು. ಒಂದು 4-5 ದಿವಸ ಇದನ್ನು ಕಲಸಿ ಹಾಗೆ ಶೇಕ್ ಮಾಡ್ಕೊಂಡು ಇಟ್ಟಿರೋದು. ಆಮೇಲೆ ಒಣಮೆಣ್ಸಿನ್ಕಾಯಿ ಪುಡಿ, ಆಮೇಲೆ ಸಾಸಿವೆ ಮೆಂತ್ಯ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೋದು. ಕೆಲವರು ಮೆಂತ್ಯ ಹಾಕಲ್ಲ, ಇದೇ ಕಹಿ ಇರುತ್ತೆ ಅಂತ ನಿಂಬೆಹಣ್ಣು. ಅಂದರೆ ಮೆಂತ್ಯ ಹಾಕಿದರೆ ಘಮ ಘಮ ಮಾಡುತ್ತೆ. ಡಯಾಬಿಟಿಸ್ ಇರೋರಿಗೆ ಅದನ್ನು ಒಳ್ಳೆಯದೇ, ಚೆನ್ನಾಗಿರುತ್ತೆ ಮಾಡ್ಕೊಂಡು. ಅಂದರೆ ನಾನು ನಿಂಬೆಹಣ್ಣು ಹಿಂಡಬೇಕಾರೆ ಅದ್ರೊಳಗೆ ಸ್ವಲ್ಪ ಉಳಿಸ್ಬಿಟ್ಟು ಹಿಂಡಿದ್ದೀನಿ, ಪೂರ ಹಿಂಡಿಲ್ಲ. ಹಾಗಾಗಿ ಇದು ಉಪ್ಪಿನಕಾಯಿ ಆಗುತ್ತೆ, ರಸವನ್ನು ಬಳಸ್ಕೊಳಕ್ಕಾಗತ್ತೆ. ಇದು ಬೀಜ, ನಿಂಬೆ ಬೀಜ ಪುಡಿ ನಾವು ಇದಕ್ಕೆ ತೊಗೋಬೋದು ಔಷಧಿಯಾಗಿ.